ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿನ ಸ್ವಚ್ಛವಾಗಿ ತೊಳೆದು ಒರೆಸ್ಕೊಂಡು ಒಂದು ಬಟ್ಟೆಯಿಂದ ಈ ಥರ ಸಣ್ಣದಾಗಿ ಎಲ್ಲ ಹುಳ ಎಲ್ಲ ಚೆಕ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕಡಾಯಿ ಕಾಯಿಸೋಕೆ ಹಚ್ಚಿದ್ದೀನಿ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಫಸ್ಟ್ ಡ್ರೈ ಫ್ರೈ ಮಾಡ್ಕೊಳ್ಳೋಣ, ಆಮೇಲೆ ಎಲ್ಲ ಇದು ಆದಮೇಲೆ ಒಂದು 3-4 ದಿವಸ ಆದಮೇಲೆ ಮಾಡ್ಕೊಳ್ಳಿ ಪಲ್ಯ, ಅಥವಾ ಒಂದು ವೀಕ್ ಆದಮೇಲೆ ಮಾಡ್ಕೊಂಡ್ರೂ ಪರವಾಗಿಲ್ಲ, ಅಂಟೆಂಟಾಗಲ್ಲ. ಇದು ಇನ್ನೂ ತುಂಬ ಫ್ರೆಶ್ ಇಲ್ಲ. ಇದು ನಾನು ಸುಮಾರು 10 ಡೇಸ್ ಆಯಿತು ತಂದಿಟ್ಟು ಫ್ರಿಜ್ಜಲ್ಲಿ. ಇವಾಗ ಮಾಡ್ತಾಯಿದ್ದೀನಿ. ಇಲ್ಲ ಒಳ್ಳೆ ಬಂದುಬಿಡುತ್ತೆ, ಬೇಗ ಹುರಿಯೋಕ್ಕಾಗಲ್ಲ, ತುಂಬ ಬೋರ್ ಅನಿಸುತ್ತೆ, ಅದು ಹುರಿಯೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಗಜಾಕಿ ನೋಡಿ, ಇವಾಗ ಮೀಡಿಯಮ್ ಉರಿ ಇಟ್ಕೊಂಡು ಈ ಥರ ಎಣ್ಣೆ ಡ್ರೈ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಎಣ್ಣೆ ಹಾಕೋಣ, ಹೊತ್ತೋಗಿ ಬಿಡಬಾರ್ದು, ಹಾಗೆ ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಂಡು ಇವಾಗ ಎಣ್ಣೆ ಹಾಕೋಣ. ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಪಲ್ಯ, ಮಕ್ಕಳಿಗೆ ಎಲ್ಲ ತುಂಬ ಇಷ್ಟ ಆಗುತ್ತೆ. ಇದು ತುಂಬ ಸಿಂಪಲ್ ಕೂಡ ಮಾಡೋದು. ನೋಡಿ ಎಣ್ಣೆ ಹಾಕ್ತಾಯಿದ್ದೆ, ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನೀವು ಎಷ್ಟು ಬೆಂಡೆಕಾಯಿ ತೊಗೊಂಡಿದ್ರೆ ಅದ್ರ ಪ್ರಮಾಣನ ನೋಡಿ ಹಾಕ್ಕೊಳ್ಳಿ. ನಾ ಇಷ್ಟೇ ಹಾಕಿ ಅಂತಂದರೆ ಇದು ಆಗೋದು ನಮಗೆ. ಸುಮಾರು ಹತ್ತತ್ರ ಒಂದು 350-400 ಹತ್ತತ್ರ ತೆಗೆದಿದ್ದೀವಿ ಬೆಂಡೆಕಾಯಿ. ಎಲ್ಲ ಕ್ಲೀನ್ ಮಾಡಿ ತೆಗೆದಿಷ್ಟು ಉಳಿದಿದೆ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಯಾಕಂದರೆ ಎಣ್ಣೆ ಕಡಿಮೆ ಆಯಿತು. ನೋಡಿ ಅಷ್ಟೇ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ತಾ ಇರಬೇಕು. ಚೆನ್ನಾಗಿ ಸ್ವಲ್ಪ ಕೆಂಪಾಗೋರು ಹುರ್ಕೋಬೇಕು. ನೋಡಿ ಈ ಥರ ಕೆಂಪಾಗಬೇಕು, ಅಂದರೆ ಟೇಸ್ಟ್ ಆಗುತ್ತೆ ಪಲ್ಯ. ಹಸಿ ಇದ್ದರೆ ಪಲ್ಯ ಟೇಸ್ಟ್ ಬರೋಲ್ಲ, ಹಸಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಾಯಿನಲ್ಲಿ ತಿಂದರೆ ಚೆನ್ನಾಗಿ ಅನಿಸಲ್ಲ, ಅದು ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಹುರಿದಿದೆ, ಇವಾಗ ಕೆಂಪಿಗೆ ಈ ಥರ ಚೆನ್ನಾಗಿ ಹುರಿದಿದೆ. ಈಗ ಸ್ಟವ್ನ ಸಣ್ಣ ಮಾಡಿದ್ದೀನಿ ನಾನು. ಈಗ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ನೋಡಿ ಈ ಸಲ MTR ಪೌಡ್ರೇನೆ, ಆದಷ್ಟು ಕೆಂಪು ಬಂದಿದೆ. ಹೋಸತಿ ಅಷ್ಟು ಸರಿ ಇರಲಿಲ್ಲ, ಕಲರೇ ಇರಲಿಲ್ಲ. ನೋಡಿದ್ರೆ ಖಾರ ಹಾಕಿ ಇಲ್ಲ ಅಡುಗೆಗೆ ಅನ್ನಿಸ್ಬಿಡ್ತಾ ಇತ್ತು ನನಗೆ, ಯಾಕನ್ನೋದ್ರೆ ತರಿಸೀನಿ ಅಂತ. ಈ ಸಲ ಸ್ವಲ್ಪ ನೆಮ್ಮದಿ ಅನಿಸಿದೆ ನನಗೆ. ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಒಂದಿಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ನಾನು ಒಂದು ಗಡ್ಡೆ ತೊಗೊಂಡಿದ್ದೆ, ಅದೆಲ್ಲ ಕೆಟ್ಟಿರೋದೆಲ್ಲ ತೆಗೆದು ಇದನ್ನು ಸ್ವಚ್ಛವಾಗಿ ಸುಲ್ಬಿಟ್ಟು ತೊಳೆದಿದ್ದೀನಿ. ಬೆಳ್ಳುಳ್ಳಿ ಕೂಡ ತೊಳೆದೇ ಹಾಕಬೇಕು, ಯಾಕಂದರೆ ತುಂಬ ಗಲೀಜಿರುತ್ತೆ. ಆ ಕೈ ಈ ಕೈ ಎಲ್ಲರೂ ಹಿಡಿದು ಬಿಟ್ಟಿರ್ತಾರೆ. ತೊಳೆದು ವರ್ಷ ಆದರೂ ಪರವಾಗಿಲ್ಲ, ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸುಮ್ಮನೆ ಆರೋಗ್ಯ ಕೆಡಿಸ್ಕೊಳ್ಳೋಕ್ಕಿಂತ ದಪ್ಪ ಇದು ಮಾಡಿದ್ದೀನಿ, ನಾನು ಕುಟ್ಟಿದ್ದೀನಿ. ಈಗ ಇದಕ್ಕೆ ಹಾಕೊಳ್ಳೋಣ. ಬೆಳ್ಳುಳ್ಳಿ ಎಷ್ಟು ಹಾಕ್ತೀವಿ ಜಾಸ್ತಿ ಅಷ್ಟು ಚೆನ್ನಾಗಿರುತ್ತೆ ಪಲ್ಯಕ್ಕೆ. ನಾಲ್ಕು ಕರಿಬೇವು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಮೋಸ್ಟ್ಲಿ ಕೊತ್ತಂಬರಿ ಸೊಪ್ಪು ಇದಕ್ಕೆ ಬೇಕಾಗೋದಿಲ್ಲ, ನಿಮಗೆ ಬೇಕು ಅಂದರೆ ಸ್ವಲ್ಪ ಹಾಕ್ಕೋಬಹುದು. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಹಾಗೆ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ನೀರು ಹಾಕ್ಕೊಳ್ಳೋಣ. ಇದಕ್ಕೆ ಮೊಸರು ಇದ್ದರೆ ಹಾಕೋಬೇಕು, ಮೊಸರು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮೊಸರು ಕೂಡ ಹುಳಿ ಮೊಸರು ಇದ್ದರೆ ಸ್ವಲ್ಪ ಒಂದು ಕಪ್ನಷ್ಟು ಮೊಸರು ಹಾಕ್ಕೊಂಡಿದ್ರೆ ಸ್ವಲ್ಪ ರಸ ಕೂಡ ಗಟ್ಟಿಯಾಗಿ ಬರುತ್ತೆ ಅದಕ್ಕೆ. ನೋಡಿ ಏನು ಒಳ್ಳೆ ಬಂದಿಲ್ಲ, ಯಾಕಂದರೆ ಜಾಸ್ತಿ ದಿನ ಇಟ್ಟು ಮಾಡಿರೋದ್ರಿಂದ ಬೆಂಡೆಕಾಯಿ ಏನೇನೇನು ಒಳ್ಳೆ ಬಂದಿಲ್ಲ. ಚೆನ್ನಾಗಿ ಈಸಿಯಾಗಿ ಹುರಿಯುತ್ತೆ, ಮತ್ತೇನಿಲ್ಲ. ಇಲ್ಲ ನಾನು ಫ್ರೆಶ್ಶಾಗಿದ್ದ ಮಾಡೋಕ್ಕೆ ಹೋದರೆ ಹುರಿಯೋಕ್ಕೆ 1 ಅವರ್ ತೊಗೊಂಡ್ಬಿಡುತ್ತೆ. ನೋಡಿ ಇವಾಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಮೊಸರು ಹಾಕ್ತಾಯಿಲ್ಲ ನಾನು. ಮೊಸರು ಇದ್ದರೆ ಹಾಕ್ಕೊಳ್ಳಿ, ನಾನೆಲ್ಲ ಹರಿಸಿಲ್ಲ, ಅದು ಮೊಸರು ಗಟ್ಟಿಯಾಗಿಲ್ಲ ಅಂತ ನಾನು ಹಾಕ್ತಾಯಿಲ್ಲ. ತುಂಬ ಚೆನ್ನಾಗಿರುತ್ತೆ ಚಪಾತಿ, ರೊಟ್ಟಿ, ಅನ್ನದ ಜೊತೆಗೆಲ್ಲ. ನೋಡಿ ಅಂತ ಇದೆ ಬೆಳ್ಳುಳ್ಳಿ, ಗಮ್ಮಲು, ಅದು ಫ್ರೈ ಮಾಡಿರುವಂಥ ಒಂದು ಬೆಂಡೆಕಾಯಿ ಸ್ಮೆಲ್ಲು. ಅಡುಗೆ ಮಾಡ್ತಾಯಿದ್ರೆ ಯಾವಾಗ ತಿಂತೀವಪ್ಪ ಅನ್ನೋಂಗೆ ಇರಬೇಕು, ಅಂದರೆ ಆ ಥರ ಅಷ್ಟು ಚೆನ್ನಾಗಿ ಅನಿಸಿದ್ರೆ ಎಲ್ಲರೂ ಮಕ್ಕಳು ತಿಂತಾರೆ, ಇಷ್ಟಪಟ್ಟು ಎಲ್ಲರೂ ತಿಂತಾರೆ. ನೋಡಿ ಇವಾಗ ಇದು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸೋಕೆ ಹಚ್ಚೋಣ. ಇದಕ್ಕೆ ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಆಗಿದೆ ಇದು, ನೀರೆಲ್ಲ ಡ್ರೈ ಆಗಿಬಿಟ್ಟಿದೆ. ಆಗಾಗ ಓಪನ್ ಮಾಡಿ ಸ್ವಲ್ಪ ತಿರ್ಗಿಸ್ತಾ ಇರಬೇಕು, ಇಲ್ಲ ತಳ ಹಾಕ್ಕೊಂಡ್ಬಿಡುತ್ತೆ. ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ರಸ ಆಗಲಿ ಅಂತ. ಪೂರ ಡ್ರೈ ಆಗಿ ಚೆನ್ನಾಗಿರಲ್ಲ ಬೆಂಡೆಕಾಯಿ ಪಲ್ಯ. ಸ್ವಲ್ಪ ಬಿಟ್ಟು ಆ ಕಡೆ ಈ ಕಡೆ ಹೋದರೆ ಹತ್ಕೊಂಡ್ಬಿಡುತ್ತೆ ತಳ. ಅದಕ್ಕೆ ಆಗಾಗ ಸ್ವಲ್ಪ ಬಿಟ್ಟು ತಿರುಗಿಸ್ತಾ ಇರಬೇಕು, ಓಪನ್ ಮಾಡಿ. ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಇನ್ನು ಜಾಸ್ತಿ ಏನು ಬೇಡ. ತುಂಬ ಚೆನ್ನಾಗಿರುತ್ತೆ. ನೋಡಿ ನಿಮ್ಗೆ ಎಷ್ಟು ರಸ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮ್ಗೆ ಡ್ರೈನೇ ಇಷ್ಟ ಅಂದರೆ ನೀರು ಸ್ವಲ್ಪ ಹಾಕ್ಕೊಳ್ಳೋದನ್ನ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ. ಇನ್ನೇನು ನೋಡಿ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ.
ತುಂಬ ಚೆನ್ನಾಗಿ ಬಾಯಿಗೆ ನೀರು ಉರಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಇದೆ ಪಲ್ಯ. ನೀವು ಕೂಡ ಮಾಡಿ, ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು, ಶೇರ್ ಮಾಡೋದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ, ಸಪೋರ್ಟ್ ಮಾಡಿ. ನಮಸ್ಕಾರ. ಇವಾಗ ಆಫ್ ಮಾಡ್ತಾಯಿದ್ದೀನಿ.